ಚನ್ನಪಟ್ಟಣ ಟಿಕೆಟ್ಗಾಗಿ ಕಮಲ ದಳದ ಮಧ್ಯೆ ಬಿಗ್ ಫೈಟ್. ದೆಹಲಿ ತಲುಪಿದ ಚನ್ನಪಟ್ಟಣ ಕ್ಷೇತ್ರದ ಟಿಕೆಟ್ ಕಾದಾಟ. ಕುಮಾರಸ್ವಾಮಿ ಗೊತ್ತಾಗುತ್ತಿದ್ದಂತೆ ದೆಹಲಿಗೆ ಸಿಪಿ ಯೋಗೇಶ್ವರ್ ದೌಡಾಯಿಸಿದ್ದಾರೆ ಮಾಜಿ ಶಾಸಕ ಸಿಪಿ ಯೋಗೇಶ್ವರ್. ನಿಖಿಲ್ ಪರ ಜೆಡಿಎಸ್ ಕಾರ್ಯಕರ್ತರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಇತ್ತ ಯೋಗೇಶ್ವರ್ ಪರ ಬೆಂಬಲಿಗರು ಅಭಿಯಾನವನ್ನ ನಡೆಸ್ತಾ ಇದ್ದಾರೆ. ಸಿಪಿವೈಗೆ ಕ್ಷೇತ್ರದ ನಾಡಿ ಮಿಡಿತ ಗೊತ್ತಿದೆ. ಟಿಕೆಟ್ ಕೊಟ್ರೆ ಗೆಲ್ತಾರೆ. ಬಿಜೆಪಿ ನಾಯಕರಿಗೆ ಸ್ಥಳೀಯ ನಾಯಕರು ಮನವರಿಕೆಯನ್ನ ಮಾಡಿಕೊಡ್ತಾ ಇದ್ದಾರೆ. ಪರ ವಿರೋಧದ ಚರ್ಚೆ ಮಧ್ಯೆ ಹೈಕಮಾಂಡ್ ಮೊರೆ ಹೋಗಿದ್ದಾರೆ. ಬಿಜೆಪಿ ವರಿಷ್ಠರ ಬಳಿ ಲಾಭಿಗೆ ಮುಂದಾಗಿದ್ದಾರೆ ಯೋಗೇಶ್ವರ್. ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಬಿಜೆಪಿ ಮತ್ತು ಜೆಡಿಎಸ್ ನ ನಡುವೆ ಬಹಳಷ್ಟು ಫೈಟ್ ನಡೀತಾ ಇರುವುದು. ಬಿಕಾಸ್ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಒಬ್ಬ ಅಭ್ಯರ್ಥಿಯನ್ನ ಮಾತ್ರ ನಿಲ್ಲಿಸಬೇಕಾಗಿದೆ. ಆದ್ರೆ ಕುಮಾರಸ್ವಾಮಿ ಅವರಿಗೆ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡೋದು ಇಷ್ಟ ಇಲ್ಲ. ಹಾಗಾಗಿ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸಬೇಕು ಅನ್ನೋ ಹಂಬಲದಲ್ಲಿ ಅಥವಾ ಆಸೆಯಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ. ಈ ವಿಚಾರ ಗೊತ್ತಾಗಿ ಈಗ ಸಿಪಿ ಯೋಗೇಶ್ವರ್ ದೆಹಲಿಗೆ ದೌಡಾಯಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ ಮುಂದೆ ಬಹಳಷ್ಟು ಲಾಭಿಯನ್ನ ನಡೆಸುವಂತಹ ಸಾಧ್ಯತೆಯೂ ಕೂಡ ಇದೆ. ಅಂತಿಮವಾಗಿ ಚನ್ನಪಟ್ಟಣದ ಬೈ ಎಲೆಕ್ಷನ್ಗೆ ಯಾರಿಗೆ ಟಿಕೆಟ್ ಸಿಗುತ್ತೆ ಕಾದ್ ನೋಡ್ಬೇಕಾಗಿದೆ.